Okay, the addition of the vectors by graphical method. This is the next topic in vector addition. Okay, ಫ್ರೆಂಡ್ಸ್, ಗ್ರಾಫಿಕಲ್ ಮೆಥಡಲ್ಲಿ ವೆಕ್ಟರ್ ಅಡಿಷನ್ನ ಯಾವ ಥರ ಮಾಡ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಗ್ರಾಫಿಕಲ್ ಮೆಥಡ್ ಅನ್ನೋದೇ ಇಂಡಿಕೇಟ್ ಮಾಡುತ್ತೆ ನಿಮಗೆ ಇದು ಜಾಮೆಟ್ರಿಕಲ್ಲಿ ರೆಪ್ರೆಸೆಂಟೇಷನ್, ಅಂದರೆ ಜಾಮೆಟ್ರಿಕಲ್ಲಿ ನಾವು ಎಡಿಷನ್ ಮಾಡ್ತಾ ಇದ್ದೀವಿ. ಇನ್ ಡಿಜಿಟ್ಸಲ್ಲಿ ಅಥವಾ ನಂಬರ್ಸಲ್ಲಿ ನಾವು ಎಡಿಷನ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಈಗ ಗ್ರಾಫಿಕಲ್ ಮೆಥಡಲ್ಲಿ ದ ಫಸ್ಟ್ ಪಾಯಿಂಟ್ ಈಸ್, ಅಂದರೆ ಅದರಲ್ಲಿ ಮೂರು ಪಾಯಿಂಟ್ಸ್ ಬರುತ್ತೆ, ಅಂದರೆ 3 ರೂಲ್ಸ್ ಬರುತ್ತೆ. ಫಸ್ಟ್ ರೂಲ್ ಏನು ಹೇಳುತ್ತೆ ಅನ್ನೋದರ ನೋಡ್ಕೊಳ್ಳೋಣ. ಟು ಆ್ಯಡ್ ದಿ ವೆಕ್ಟರ್ಸ್ ಜಾಮೆಟ್ರಿಕಲ್ಲಿ ರೆಪ್ರೆಸೆಂಟ್ಸ್ ದಿ ವೆಕ್ಟರ್ಸ್ ಆರೋ ಹೆಡ್ಲೈನ್ಸ್ ಯೂಸಿಂಗ್ ಸಮ್ ಸೂಟಬಲ್ ಸ್ಕೇಲ್ ವಿತ್ ದೇರ್ ಪ್ರಾಪರ್ ಡೈರೆಕ್ಷನ್ ಇನ್ ದಿ ಚೂಸನ್ ಕೋಆರ್ಡಿನೇಟ್ ಸಿಸ್ಟಮ್. ಇದರ ಅರ್ಥ ಇಷ್ಟೇ ಸ್ನೇಹಿತರೆ, ಏನಿಲ್ಲ, 2 ವೆಕ್ಟರ್ನ ನಾವು ಕನ್ಸಿಡರ್ ಮಾಡಿಕೊಂಡಾಗ ಆ ವೆಕ್ಟರ್ನ ರೆಪ್ರೆಸೆಂಟ್, ಅಂದರೆ ಜಾಮೆಟ್ರಿಕಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದಾಗ ಏನು ಮಾಡಬೇಕು, ಒಂದು ಆರೋ ಹೆಡ್ಲೈನ್ಸಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಆ ಆರೋ ಹೆಡ್ಲೈನ್ಸು ಕೂಡ ಪ್ರಾಪರ್ ಡೈರೆಕ್ಷನಲ್ಲಿ ಮಾಡಬೇಕು. ಏನು ಮಾಡಬೇಕು? ಪ್ರಾಪರ್ ಡೈರೆಕ್ಷನಲ್ಲಿ ಮಾಡಬೇಕು. ಮತ್ತು ಒಂದು ಕೋಆರ್ಡಿನೇಟ್ ಸಿಸ್ಟಮ್ನ ಚೂಸ್ ಮಾಡಿಕೊಂಡು ಆ ಕೋಆರ್ಡಿನೇಟ್ ಸಿಸ್ಟಮಲ್ಲೇ ಪ್ರಾಪರ್ ಡೈರೆಕ್ಷನಲ್ಲಿ ಒಂದು ಲೈನ್ ಸೆಗ್ಮೆಂಟು ಅಥವಾ ಒಂದು ಆರೋ ಹೆಡ್ಲೈನ್ಸಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಓಕೆ, ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂದರೆ, ಅಂದರೆ ಸೆಕೆಂಡ್ ರೂಲ್ ಏನಪ್ಪ, ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಇದರಲ್ಲಿ join the initial point of the second vector with the final point of the first vector. ಏನು ಹೇಳ್ತಾವ್ರೆ? ಜಾಯಿನ್ ದಿ ಇನಿಷಿಯಲ್ ಪಾಯಿಂಟ್ ಆಫ್ ದಿ ಸೆಕೆಂಡ್ ವೆಕ್ಟರ್ ವಿತ್ ದಿ ಫೈನಲ್ ಪಾಯಿಂಟ್ ಆಫ್ ದಿ ಸೆಕೆಂಡ್ ವೆಕ್ಟರ್. ಮುಂದೆ ಹೇಳ್ತಿರೋದು ಇಂಪಾರ್ಟೆಂಟು, ತಲೆಗಿಟ್ಕೊಳ್ಳಿ. ಏನು ಮಾಡು, ಈ ಇದು ಇನಿಷಿಯಲ್ ಪಾಯಿಂಟ್ ಆಫ್ ದಿ ಸೆಕೆಂಡ್ ವೆಕ್ಟರ್ ಇದೆಯಲ್ಲ, ಫೈನಲ್ ಪಾಯಿಂಟ್ ಜೊತೆ ಏನು ಮಾಡಬೇಕು? ಜಾಯಿನ್ ಮಾಡಬೇಕು, ಕನೆಕ್ಟ್ ಮಾಡಬೇಕು. ಯಾವ ಥರ ಕನೆಕ್ಟ್ ಮಾಡಬೇಕು? ದಿಸ್ ಇಸ್ ದ ಇಂಪಾರ್ಟೆಂಟ್. ಬೈ ಮೂವಿಂಗ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಅಂದರೆ ಏನು ಸೆಕೆಂಡ್ ವೆಕ್ಟರ್ನ ನಾವು ಆ್ಯಕ್ಚುಲಿ ಫಸ್ಟ್ ವೆಕ್ಟರ್ ಜೊತೆ ನಾವು ಫೈನಲ್ ಪಾಯಿಂಟಲ್ಲಿ ಅಂದರೆ ಜಾಯಿನ್ ಮಾಡ್ತಾ ಇದ್ದೀವಿ, ಪ್ಯಾರಲಲ್ ಆಗಿರಬೇಕು. ಮೀನ್ಸ್ ಪ್ಯಾರಲಲ್ ಆಗಿ ಮೂವ್ ಮಾಡಬೇಕು. ಅರ್ಥಾತ್ ಏನಪ್ಪ ಅಂತಂದರೆ, ಸೆಕೆಂಡ್ ವೆಕ್ಟರ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆಯೋ ಅದೇ ಡೈರೆಕ್ಷನಲ್ಲಿ ನಾವು ಜಾಯಿನ್ ಮಾಡಬೇಕು. ಹಾಗೆ ಕೂಡ ಜಸ್ಟ್ ಅದ್ರ ಮೇಲೆ ಏನು ಮಾಡಬೇಕು, ಸೆಕೆಂಡ್ ಆ್ಯಕ್ಚುಲಿ ಫಸ್ಟ್ ವೆಕ್ಟರ್ದು ಫೈನಲ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ಅದನ್ನು ಕನೆಕ್ಟ್ ಮಾಡಬೇಕು. ನೋಡಿ, ಅದನ್ನೇ ಮಾಡಿರೋದು. ಏನು ಮಾಡಿದ್ದೀನಿ, ಸೆಕೆಂಡ್ ವೆಕ್ಟರ್ದು ಫೈನಲ್ ಪಾಯಿಂಟ್ನ ಇನಿಷಿಯಲ್ ಪಾಯಿಂಟ್ನ, ಸೆಕೆಂಡ್ ವೆಕ್ಟರ್ದು ಇನಿಷಿಯಲ್ ಪಾಯಿಂಟ್ನ ಫಸ್ಟ್ ವೆಕ್ಟರ್ದು ಫೈನಲ್ ಪಾಯಿಂಟ್ಗೆ ಜಾಯಿನ್ ಮಾಡಿದ್ದೀನಿ. ಯಾವ ಥರ ಮಾಡಿದ್ದೀನಿ? ಪ್ಯಾರಲಲ್ ಆಗಿ ಮೇಲೆ ಎತ್ಕೊಂಡಿದ್ದೀನಿ, ಅಂದರೆ ಅದೇ ಡೈರೆಕ್ಷನಲ್ಲಿ ಜಾಯಿನ್ ಮಾಡಿದ್ದೀನಿ. ದಿಸ್ ಇಸ್ ದ ಕಂಡೀಷನ್ 2. ದ ನೆಕ್ಸ್ಟ್ ಸ್ಟೆಪ್ ಈಸ್, ನೆಕ್ಸ್ಟ್ ಕಂಡೀಷನ್ ಈಸ್ ಏನು ಮಾಡಬೇಕು? ದಿಸ್ ಇಸ್ ದ ಇನಿಷಿಯಲ್ ಪಾಯಿಂಟ್ ಆಫ್ ದಿ ಫಸ್ಟ್ ವೆಕ್ಟರ್, ದಿಸ್ ಇಸ್ ದ ಫೈನಲ್ ಪಾಯಿಂಟ್ ಆಫ್ ದಿ ಸೆಕೆಂಡ್ ವೆಕ್ಟರ್. ಇನಿಷಿಯಲ್ ಪಾಯಿಂಟ್ ಆಫ್ ದಿ ಫಸ್ಟ್ ವೆಕ್ಟರು ಮತ್ತು ಫೈನಲ್ ಪಾಯಿಂಟ್ ಆಫ್ ದಿ ಸೆಕೆಂಡ್ ವೆಕ್ಟರ್ನ ನಾವೇನು ಮಾಡ್ತೀನಿ ಅಂತಂದರೆ ಎರಡನ್ನೂ ಕೂಡ ಕನೆಕ್ಟ್ ಮಾಡ್ತೀನಿ. ಯಾವುದರಿಂದ? ಒಂದು ಆರೋ ಲೈನ್ಸ್ ಬರೆಯೋದ್ರಿಂದ, ಒಂದು ಆರೋ ಲೈನ್ಸ್ ಮುಖಾಂತರ ಅವೆರಡನ್ನೂ ಕೂಡ ಕನೆಕ್ಟ್ ಮಾಡ್ತೀನಿ. ಅದನ್ನು ನಾವು ಏನಂತೀವಿ ಅಂದರೆ ರಿಸಲ್ಟೆಂಟ್ ಆಫ್ ದಿ 2 ವೆಕ್ಟರ್ ಅಂತ ಹೇಳ್ತೀವಿ. ರಿಸಲ್ಟೆಂಟ್ ಆಫ್ ದಿ 2 ವೆಕ್ಟರ್ಸ್, ದಟ್ ಈಸ್ ಹೌ ಆ್ಯಕ್ಚುಲಿ ಅಡಿಷನ್ ಆಫ್ ದಿ 2 ವೆಕ್ಟರ್ಸ್ ಇನ್ ಗ್ರಾಫಿಕಲ್ ಮೆಥಡ್. ಆ ರಿಸಲ್ಟೆಂಟ್ ಬಂದಿರ್ತದಲ್ಲ ಅದೇ A ಬಾರ್ ಪ್ಲಸ್ B ಬಾರ್.